ರಾಜ್ಯ ರಾಜಕೀಯದಲ್ಲಿ ಸಿಎಂ ಸ್ಥಾನ ಕುರಿತ ಚರ್ಚೆ ತೀವ್ರವಾಗ್ತಾ ಇರುವ ನಡುವೆಯೇ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಹಾಗೂ ಅದರ ಹೈಕಮಾಂಡ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಉಪ್ಪಿನಂಗಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲ್ಲ ಎಂದು ಹೇಳ್ತಾ ಇರೋದಾಗಿ, ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಿಎಂ ಆಗದೆ ಬಿಡೋದಿಲ್ಲ ಎಂದು ಹೇಳ್ತಿದ್ದಾರೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕಾಂಗ್ರೆಸ್ನ ಹೈಕಮಾಂಡ್ ಜೀವವಿಲ್ಲದಂತಾಗಿದೆ. ಎಐಸಿಸಿ ಸತ್ತಂತೆ ಬದುಕ್ತಾ ಇದೆ. ಬಹುಶಃ ಹೈಕಮಾಂಡ್ ಐಸಿಯುನಲ್ಲಿದೆ. ಸಿಎಂ ಸ್ಥಾನ ವಿಚಾರದಲ್ಲಿ ಸ್ಪಷ್ಟ ಉತ್ತರ ನೀಡಲು ಸಾಧ್ಯ ಆಗ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಧಿಕಾರ ಇದೆಯೇ? ಹೈಕಮಾಂಡ್ ಎಂದರೆ ಯಾರು? ಅಧ್ಯಕ್ಷರೇ ಅಲ್ವೇ ಎಂದು ಪ್ರಶ್ನಿಸಿದ್ರು. 2.5 ವರ್ಷದ ಸಿಎಂ ಅಗ್ರಿಮೆಂಟ್ ವಿಚಾರವನ್ನು ಉಲ್ಲೇಖಿಸಿ, ಅದು ಲಿಖಿತವೋ ಅಲಿಖಿತವೋ ಯಾರು ಯಾರಿಗೆ ಹೇಳಿದ್ರು ಬಹಿರಂಗಪಡಿಸಲಿ ಎಂದು ಸವಾಲ್ ಹಾಕಿದ್ರು. ಮುಂದೆ ಮಾತನಾಡಿದ ಅವರು, 2028ರಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಹೇಳ್ತಾರೆ. ಆದರೆ 2048 ಆದರೂ ಅವರು ಸಿಎಂ ಆಗಲ್ಲ. ಯಾಕೆಂದ್ರೆ ನಾವು ಬಿಜೆಪಿಯವರು ಬಿಡಲ್ಲ. ಇನ್ನು ಮುಂದೆ ದೇಶವು ನಮ್ಮದೇ, ರಾಜ್ಯವು ನಮ್ಮದೇ ಎಂದು ಹೇಳಿದ್ರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ಅವರು, ಕಾಂಗ್ರೆಸ್ನಿಂದ ಡಿಕೆಶಿ ಸಿಎಂ ಆದರೂ, ಸಿದ್ದರಾಮಯ್ಯ ಇದ್ರೂ ನಮಗೆ ಏನೂ ಸಂಬಂಧ ಇಲ್ಲ. ಕಾಂಗ್ರೆಸ್ನಿಂದ ಯಾರೇ ಸಿಎಂ ಆದರೂ ನಾವು ಕೇಳೋದಿಲ್ಲ ಎಂದು ಟೀಕಿಸಿದರು. ಇದೇ ವೇಳೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕುರಿತು ಭವಿಷ್ಯವಾಣಿ ವಿಚಾರವು ಪ್ರಸ್ತಾಪಿಸಿ, ಯತೀಂದ್ರ ಸಿಎಂ ಆಗ್ತಾರೆ ಎಂದು ಕೆಲವರು ಹೇಳ್ತಿದ್ದಾರೆ. ಡಿಕೆಶಿ ಹಾಗೂ ಡಿಕೆ ಸುರೇಶ್ ನಮ್ಮ ಹೈಕಮಾಂಡ್ ಇಲ್ಲಿಯೇ ಇದೆ ಎಂದು ಹೇಳ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಮಾಂಡ್ ಬದಲಾಗಿದೆ ಎಂಬ ಅನುಮಾನ ಮೂಡ್ತಾ ಇದೆ ಎಂದು ಹೇಳಿದರು. ಕಾಂಗ್ರೆಸ್ ಒಳಗೊಳಗಿನ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗ್ತಾ ಇದ್ದು, ಸಿಎಂ ಸ್ಥಾನ ಕುರಿತ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಕಾವನ್ನ ಪಡೆದುಕೊಂಡಿದೆ. ನೋಡಿ, ಈಗ ಅವರು ಮುಖ್ಯಮಂತ್ರಿ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ನಾನು ಹಾಗೆ ಆಗ್ತೀನಿ ಅಂತ ಅವ್ರು ಹೇಳ್ತಾರೆ. ಈ ಮುಟ್ಟಾಳ ಹೈಕಮಾಂಡ್ ಅಂತ ಇದೆಯಲ್ಲ ಕಾಂಗ್ರೆಸ್ದು, ಅದಕ್ಕೆ ಜೀವ ಇದೆ ಅಂತ ನನಗನ್ಸೋದಿಲ್ಲ. ಸತ್ತಂತೆ ಬದುಕುವ ಎಐಸಿಸಿ ಇದಕ್ಕೆ ಉತ್ತರ ಕೊಡಬೇಕು. ಅದು ಸತ್ತಂತೆಯೇ ಬದುಕ್ತಾ ಇದೆ. ಭವಿಷ್ಯ ನನಗನ್ಸ್ತದೆ ಐಸಿಯುನಲ್ಲಿದೆ ಹೈಕಮಾಂಡ್, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. 2.5 ವರ್ಷ ಅಗ್ರಿಮೆಂಟ್ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅಗ್ರಿಮೆಂಟ್ ಹೇಳಿ? ಲಿಖಿತವ ಅಲಿಖಿತವ? ಯಾರು ಯಾರಿಗೆ ಹೇಳಿದರು ಹೇಳಿ, ಹೋಗ್ಲಿ. ಅದಾದ್ರು ಖರ್ಗೆ ಅವರಿಗೆ ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಇದೆಯಾ? ಹೈಕಮಾಂಡ್ ಹೇಳ್ತೀನಿ ಅಂತ ಅವ್ರು ಹೇಳಿದ್ರೆ, ಹೈಕಮಾಂಡ್ ಯಾರು ಅಂತ ನಾವು ಹುಡುಕ್ತಾ ಇದ್ದೀವಿ. ಈಗ ಹೈಕಮಾಂಡ್ ಯಾರು? ಅಧ್ಯಕ್ಷರಲ್ವಾ? ಅಂದ್ರೆ ಕಾಂಗ್ರೆಸ್ಗೆ ಇಂಥ ಒಂದು ಕೆಟ್ಟ ಸ್ಥಿತಿ ಬಂದ್ಬಿಡ್ತಾ? ಅದಕ್ಕೆ ಅವರು ಉತ್ತರ ಕೊಡಬೇಕು. ಆಗ ಹೇಳಬಹುದು ಇವರು ಕೊಡ್ತಾರಾ ಇಲ್ಲ ಅಥವಾ ಇವರು ಆಗ್ತಾರ ಅಂತ. ಬಟ್ ಅವ್ರು ಹೇಳ್ತಿರೋದು 28ಕ್ಕಾಗ್ಲಿ ಅಂತ. 28 ಅಲ್ಲ, 48 ಆದ್ರೂ ನೀವು ಆಗಲ್ಲ. ಯಾಕೆಂದ್ರೆ ನಾವು ಬಿಡಲ್ಲ. ಇನ್ನು ಮುಂದೆ ನಮ್ಮದೇ, ದೇಶವೂ ನಮ್ಮದೇ, ರಾಜ್ಯವೂ ನಮ್ಮದೇ. ನಿಮಗೆ ಯಾವುದೇ ಕಾರಣಕ್ಕೆ ಜನ ಮತ ಹಾಕಲ್ಲ. ಬಿಜೆಪಿಗೆ ಅಷ್ಟು ಇಂಟ್ರೆಸ್ಟ್ ಡಿಕೆಶಿ ಆಗ್ಬೇಕಂತ? ಬಿಜೆಪಿಗೆ ಯಾಕೆ ಇಂಟ್ರೆಸ್ಟ್ ಅಂತ? ನಮಗೆ ಬಿಜೆಪಿಯವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ಇಂಟ್ರೆಸ್ಟ್. ಕಾಂಗ್ರೆಸ್ನಲ್ಲಿ ಯಾರು ಅವ್ರ ಕತ್ತೆ ಆದ್ರೂ ನಾವು ಕೇಳೋದಿಲ್ಲ. ಅವರ ಮನೆ ಕತ್ತೆ ಆದ್ರೂ ನಾವು ಕೇಳಕ್ ಹೋಗೋದಿಲ್ಲ. ಡಿಕೆಶಿ ಆದ್ರೇನು ನನಗೇನು, ಸಿದ್ದರಾಮಯ್ಯ ಇದ್ರೆ ನನಗೇನು, ಅಥವಾ ಇನ್ನೊಬ್ಬ ಸಿದ್ದರಾಮಯ್ಯ ಮಗ ಏನೋ ಬರಂಗ್ ಕಾಣ್ತದಂತೆ, ಯಾರೋ ಭವಿಷ್ಯ ಹೇಳಿದಾರಂತೆ. ಯಾಕೆ ಅಂತಂದ್ರೆ ಡಿಕೆಶಿ ಅವರು ಮತ್ತೆ ಡಿಕೆ ಸುರೇಶ್ ಅವರು ಇಬ್ರು ಹೇಳಿದ್ದಾರೆ, ನಮ್ಮ ಹೈಕಮಾಂಡು ಅಲ್ಲಿ ಡೆಲ್ಲಿಯಲ್ಲಿಲ್ಲ, ಸಿದ್ದರಾಮಯ್ಯನವರ ಮಗನೇ ಯತೀಂದ್ರ ನಮ್ಮ ಹೈಕಮಾಂಡು ಅಂತ ಹೇಳಿದ್ದಾರೆ. ಅದರಿಂದ ಕಮಾಂಡು ಬದಲಾಗಿದೆ. ಈಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ.